ಮೃತಪಟ್ಟವರ ಖಾತೆಗಳಿಗೂ ಕೋಟಿ ಕೋಟಿ ಗೃಹಲಕ್ಷ್ಮಿ ಹಣ ಹೋಗಿದೆ. ಮೃತ ಫಲಾನುಭವಿಗಳ ಖಾತೆಗೆ 117 ಕೋಟಿ ರೂಪಾಯಿ ಜಮೆಯಾಗಿದೆ. ಗೃಹಲಕ್ಷ್ಮಿ ಹಣ ವಾಪಸ್ ಪಡೆಯೋದೇ ಸರ್ಕಾರಕ್ಕೆ ದೊಡ್ಡ ಸವಾಲು. ವಾಪಸ್ ಹೆಂಗೆ ತಗೊಳ್ಳೋಕ್ಕಾಗುತ್ತೆ? 2-2 ಸಾವಿರ ತೆಗೆದುಕೊಂಡು ಖರ್ಚು ಮಾಡ್ಕೊಂಡಿರ್ತಾರೆ. ವಾಪಸ್ ಕೇಳೋಕ್ಕಾಗತ್ತಾ ಕೊಟ್ಟಿದ್ದನ್ನು? 117 ಕೋಟಿ ರೂಪಾಯಿ ಸತ್ತವರ ಖಾತೆಗೆ ಹೆಂಗ್ರಿ ಹೋಗುತ್ತೆ? ಅಧಿಕಾರಿಗಳ ಫಾಲ್ಟ್ ಅಲ್ವಾ ಇದು? ರಾಜ್ಯ ಸರ್ಕಾರ ತಲೆಯಲ್ಲಿ ಹುಳ ಬಿಟ್ಕೊಂಡ್ಬಿಟ್ಟಿದೆ. 3,13,297 ಫಲಾನುಭವಿಗಳು ಮರಣ ಹೊಂದಿದ್ದಾರೆ. ಬೆಳಗಾವಿ, ತುಮಕೂರು, ಬೆಂಗಳೂರು, ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚು ಸಾವಾಗಿದೆ. ಆದರೆ ಮೃತರ ಖಾತೆಗೆ 117 ಕೋಟಿ ರೂಪಾಯಿ ಸರ್ಕಾರ ಜಮೆ ಮಾಡಿರುವುದು. ಮರಣದ ಬಳಿಕವೂ ಕೂಡ 1,10,262 ಫಲಾನುಭವಿಗಳ ಅಕೌಂಟ್ಗೆ ಹಣ ಹೋಗಿರೋದು. ರಾಜ್ಯದಲ್ಲಿ 1.24 ಕೋಟಿ ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂತಹ ಒಂದು ಬಹುದೊಡ್ಡ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಇದನ್ನ. ಅಲ್ಲ, ಸತ್ತವರ ಖಾತೆಗೆ ಹಣ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ? ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಅನಿಸ್ತಾ ಇದೆಯಾ ಇಲ್ಲಿ? ಅದನ್ನ ರಿಕವರಿ ಮಾಡುವಂಥ ಪ್ರಯತ್ನ ಸಕ್ಸಸ್ ಆಗುತ್ತಾ ಹೆಂಗೆ? ಪ್ರಭು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಆದ ನಂತರ ಗ್ಯಾರಂಟಿಗಳನ್ನು ಸರ್ಕಾರ ಜಾರಿ ಮಾಡಿದೆ. ಆದರೆ ಗ್ಯಾರಂಟಿ ಯೋಜನೆಗಳು ಜಾರಿ ಆದ ನಂತರ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಒಂದು ಕಡೆ ಯಾರಿಗೆ ಫಲಾನುಭವಿಗಳಿಗೆ ಸಿಗಬೇಕು ಯೋಜನೆ ಅದು ಸರಿಯಾದಂಥ ರೀತಿಯಲ್ಲಿ ಸಿಗುವಂಥ ಪ್ರಯತ್ನಗಳು ನಡೀತಾ ಇಲ್ಲ. ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹಜ್ಯೋತಿ ಯೋಜನೆಯಲ್ಲೂ ಕೂಡ ದುರ್ಬಳಕೆ ಆಗ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ ಸಹ ದುರ್ಬಳಕೆ ಆಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಸುಮಾರು 117 ಕೋಟಿ ನಷ್ಟ ಆಗಿದೆ, ದುರ್ಬಳಕೆ ಆಗಿದೆ. ಇದನ್ನು ತಡೆಯುವಂಥ ಪ್ರಯತ್ನವನ್ನು ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರ ಪ್ರಯತ್ನಗಳು ಮಾಡ್ತಾ ಇಲ್ಲ. ಒಂದು ಕಡೆ ಜನರ ತೆರಿಗೆ ಹಣ, ಸರ್ಕಾರದಲ್ಲಿ ಕೋಟಿ ಕೋಟಿ ತೆರಿಗೆ ಹಣ ದುರ್ಬಳಕೆ ಆಗ್ತಾ ಆದರೂ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಎಚ್ಚೆತ್ತುಕೊಳ್ಳುವಂಥ ಪ್ರಯತ್ನ ಆಗ್ತಾ ಇಲ್ಲ. ಕಳೆದ 3 ವರ್ಷಗಳ ನಂತರ ಈಗ ಸರ್ಕಾರ ನಾವು ಹೊರೆಯನ್ನು ಕಡಿಮೆ ಮಾಡ್ತೀವಿ, ಸರ್ಕಾರದಲ್ಲಿ ಆಗ್ತಾ ಇರುವಂಥ ದುರ್ಬಳಕೆಯನ್ನು ತಡಿತೀವಿ ಅಂತ ರಾಜ್ಯ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಯಾಕಂದರೆ ಸತ್ತವರ ಖಾತೆಗೂ ಹಣ ಹೋಗಿದೆ ಅಂದರೆ ಸರ್ಕಾರದ ನಿರ್ಲಕ್ಷ್ಯ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಸತ್ತವರ ಖಾತೆಗೆ ದುಡ್ಡು ಹಾಕಿದ್ದಾರೆ ಎಂದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಹೋಗಿರುವಂಥ ಹಣವನ್ನು ಮತ್ತೆ ವಾಪಸ್ ಕೊಡೋಕ್ಕೆ ಸರ್ಕಾರ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಆದರೆ ವಾಪಸ್ ಹಣ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಆಗಿ ಈಗ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.